ನಮಸ್ಕಾರ. ನಾನು ನಿಮ್ಮ ಮಲ್ಲನಗೌಡ ಮಾಲೆ ಪಾಟೀಲ್. ನೀವು ಕೇಳ್ತಾ ಇದ್ದೀರಿ ಸುದ್ದಿಗಳ ಲಂಚ್ ಬಾಕ್ಸ್. ಬೈಜು ಉದ್ಯೋಗಿಗಳಿಗೆ ಯಾವಾಗಿನಿಂದ ಸಂಬಳ ಶುರುವಾಗಿದೆ? ಪೆಟ್ರೋಲ್, ಡೀಸೆಲ್ ಮತ್ತು ಎಲ್ಪಿಜಿ ಬೇಡಿಕೆ ಎಷ್ಟು ಹೆಚ್ಚಾಗಿದೆ? ಆರ್ಬಿಐ ಯಾವ ಬ್ಯಾಂಕ್ ಮೇಲೆ ಕ್ರಮವನ್ನು ಕೈಗೊಂಡಿದೆ? ಈ ಎಲ್ಲ ಸುದ್ದಿಗಳನ್ನು ಹೇಳ್ತೇವೆ. ಇದರ ಜೊತೆಗೆ ಪರ್ಸನಲ್ ಫಿನಾನ್ಸ್ ಮತ್ತು ಬಿಸಿನೆಸ್ ಸುದ್ದಿಗಳು ಇರುತ್ತೆ. ಬನ್ನಿ ಸುದ್ದಿಯ ಲಂಚ್ ಬಾಕ್ಸ್ ತೆರೆಯೋಣ. ದೇಶದಲ್ಲಿ ಪೆಟ್ರೋಲ್, ಡೀಸೆಲ್, ಎಲ್ಪಿಜಿ ಬೇಡಿಕೆಯಲ್ಲಿ ಹೆಚ್ಚಳ, ದಾಖಲೆ ಮಟ್ಟ ತಲುಪಿದ ಮಾರಾಟ. ಭಾರತದಲ್ಲಿ ಪೆಟ್ರೋಲ್, ಡೀಸೆಲ್ ಬಳಕೆಯಲ್ಲಿ ಇಳಿಕೆ ಕಂಡುಬಂದಿದೆ, ಆದರೆ ಬೇಡಿಕೆ ಹೆಚ್ಚುತ್ತಿದೆ. 2024 ಮಾರ್ಚ್ನಲ್ಲಿ ವಾರ್ಷಿಕವಾಗಿ ಇಂಧನ ಬಳಕೆಯಲ್ಲಿ 0.6% ಕುಸಿತ ಕಂಡುಬಂದಿದೆ. ಆದರೆ 2024ರ ಹಣಕಾಸು ವರ್ಷದಲ್ಲಿ ಇಂಧನ ಬೇಡಿಕೆ ಸುಮಾರು 5% ಹೆಚ್ಚಾಗಿದೆ. ಇದಕ್ಕೆ ಪ್ರಮುಖ ಕಾರಣ ಪೆಟ್ರೋಲ್, ಡೀಸೆಲ್ ಮತ್ತು ನಾಫ್ತಾ ಮಾರಾಟದಲ್ಲಿ ಹೆಚ್ಚಳ ಆಗಿರೋದು. ತೈಲ ಸಚಿವಾಲಯದ ಪೆಟ್ರೋಲಿಯಂ ಪ್ಲಾನಿಂಗ್ ಅಂಡ್ ಅನಾಲಿಸಿಸ್ ಸೆಲ್ ಪಿಪಿಎಸಿಯ ಪ್ರಾಥಮಿಕ ಮಾಹಿತಿಯ ಪ್ರಕಾರ ಮಾರ್ಚ್ನಲ್ಲಿ ಇಂಧನದ ಒಟ್ಟು ಬಳಕೆ ದಿನಕ್ಕೆ 4.99 ಮಿಲಿಯನ್ ಬ್ಯಾರೆಲ್ಗಳಷ್ಟಿತ್ತು. ಕಳೆದ ವರ್ಷ ಇದೇ ಅವಧಿಯಲ್ಲಿ ಇದು ದಿನಕ್ಕೆ 5.02 ಮಿಲಿಯನ್ ಬ್ಯಾರೆಲ್ಗಳಿಗಿಂತ ಕಡಿಮೆ ಇತ್ತು. 2024ರ ಆರ್ಥಿಕ ವರ್ಷದಲ್ಲಿ ಇಂಧನ ಬೇಡಿಕೆ ದಾಖಲೆಯ ಗರಿಷ್ಠ 233.276 ಮಿಲಿಯನ್ ಟನ್ಗಳು ಅಥವಾ ದಿನಕ್ಕೆ 4.67 ಮಿಲಿಯನ್ ಬ್ಯಾರೆಲ್ಗಳನ್ನು ತಲುಪಿದೆ. ಇದು ಕಳೆದ ವರ್ಷದ 223.021 ಮಿಲಿಯನ್ ಟನ್ಗಳು ಅಥವಾ ದಿನಕ್ಕೆ 4.48 ಮಿಲಿಯನ್ ಬ್ಯಾರೆಲ್ಗಳಿಗಿಂತ ಸ್ವಲ್ಪ ಹೆಚ್ಚಾಗಿದೆ. ಬೈಜೂಸ್ನಲ್ಲಿ ಸಂಬಳ ಶುರುವಾಗಿದೆಯೇ? ಆರ್ಥಿಕ ಬಿಕ್ಕಟ್ಟಿನಲ್ಲಿ ಸಿಲುಕಿರುವ ಎಜುಟೆಕ್ ಕಂಪನಿ ಬೈಜು ಈ ವರ್ಷದ ಜನವರಿಯಿಂದ ನೌಕರರಿಗೆ ಸರಿಯಾದ ಸಮಯಕ್ಕೆ ಸಂಬಳ ನೀಡಲು ಸಾಧ್ಯ ಆಗ್ತಿಲ್ಲ. ಆದರೆ ಈಗ ಕಂಪನಿ ತನ್ನ ಉದ್ಯೋಗಿಗಳಿಗೆ ಸಂಬಳ ನೀಡುವುದಕ್ಕೆ ಪ್ರಾರಂಭ ಮಾಡಿದೆ ಎಂದು ಹೇಳಲಾಗ್ತಿದೆ. ಏಪ್ರಿಲ್ 18ರವರೆಗೆ ಹಂತ ಹಂತವಾಗಿ ಸಂಬಳ ನೀಡಲಾಗುತ್ತದೆ ಎಂದು ಬೈಜು ಮ್ಯಾನೇಜ್ಮೆಂಟ್ ತನ್ನ ಉದ್ಯೋಗಿಗಳಿಗೆ ತಿಳಿಸಿದೆ. ಏಪ್ರಿಲ್ 18ರೊಳಗೆ ಎಲ್ಲರಿಗೂ ಮಾರ್ಚ್ ತಿಂಗಳ ಸಂಬಳ ಸಿಗುತ್ತೆ. ಎಲ್ಲ ಪ್ರಯತ್ನಗಳ ಹೊರತಾಗಿಯೂ ಕ್ಲೇಮ್ಸ್ ಸಮಸ್ಯೆಯಿಂದ ನಮಗೆ ಇನ್ನೂ ಹಣವನ್ನು ಹಿಂಪಡೆಯುವುದಕ್ಕೆ ಸಾಧ್ಯ ಆಗಲಿಲ್ಲ. ನಮ್ಮ 4 ವಿದೇಶಿ ಹೂಡಿಕೆದಾರರು ಇದಕ್ಕೆ ಅಡ್ಡಿ ಮಾಡುತ್ತಿದ್ದಾರೆ ಎಂದು ಆಡಳಿತ ಮಂಡಳಿ ಹೇಳಿದೆ. ಎನ್ಎಆರ್ಇಡಿಸಿಒ ಎನೆರಾಕ್ ಪ್ರಕಾರ ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲಿ 10 ವರ್ಷಗಳಲ್ಲಿ 3 ಕೋಟಿಗೂ ಹೆಚ್ಚು ಹೊಸ ಉದ್ಯೋಗ ಸೃಷ್ಟಿ. ದೇಶದ ರಿಯಲ್ ಎಸ್ಟೇಟ್ ಕ್ಷೇತ್ರ ಅತಿ ಹೆಚ್ಚು ಉದ್ಯೋಗ ಸೃಷ್ಟಿಸುವ ಕ್ಷೇತ್ರಗಳಲ್ಲಿ ಒಂದಾಗಿದೆ. 2023ರ ಕ್ಯಾಲೆಂಡರ್ ವರ್ಷದ ಅಂತ್ಯದ ವೇಳೆಗೆ ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲಿ ಸಿಗುತ್ತಿರುವ ಉದ್ಯೋಗಗಳ ಸಂಖ್ಯೆ 7 ಕೋಟಿ 10 ಲಕ್ಷಕ್ಕೆ ಏರಿದೆ. 10 ವರ್ಷಗಳ ಹಿಂದೆ 2013ರಲ್ಲಿ 4 ಕೋಟಿ ಇತ್ತು. ರಿಯಲ್ ಎಸ್ಟೇಟ್ ಸಲಹೆಗಾರ ಎನೆರಾಕ್ ಮತ್ತು ರಿಯಲ್ ಎಸ್ಟೇಟ್ ಡೆವಲಪರ್ಗಳ ಸಂಸ್ಥೆ ಎನ್ಎಆರ್ಡಿಇಸಿಒ ಈ ಕುರಿತು ವರದಿಯನ್ನು ಬಿಡುಗಡೆ ಮಾಡಿದೆ. ಕಳೆದ 10 ವರ್ಷಗಳಲ್ಲಿ ರಿಯಲ್ ಎಸ್ಟೇಟ್ ಕ್ಷೇತ್ರ 3 ಕೋಟಿಗೂ ಹೆಚ್ಚು ಹೊಸ ಉದ್ಯೋಗಿಗಳನ್ನು ಸೃಷ್ಟಿಸಿದೆ ಎಂದು ವರದಿ ಹೇಳಿದೆ. ದೇಶದ ಒಟ್ಟು ಉದ್ಯೋಗಿಗಳಲ್ಲಿ ರಿಯಲ್ ಎಸ್ಟೇಟ್ ಕ್ಷೇತ್ರದ ಪಾಲು ಈಗ 18ಕ್ಕಿಂತ ಹೆಚ್ಚಾಗಿದೆ ಎಂದು ವರದಿ ಹೇಳಿದೆ. ವ್ರತ ಕೈಗೊಂಡವರಿಗೆ ಹೊಸ ಸೇವೆ ಪ್ರಾರಂಭಿಸಿದ ಐಆರ್ಸಿಟಿಸಿ. ನವರಾತ್ರಿಯಲ್ಲಿ ಸಾತ್ವಿಕ ಆಹಾರವನ್ನು ಸೇವಿಸುತ್ತಿದ್ದವರು ಕೆಲಸದ ನಿಮಿತ್ತ ರೈಲಿನಲ್ಲಿ ಪ್ರಯಾಣಿಸಬೇಕಾದರೆ ಅಂಥವರಿಗೆ ವಿಶೇಷ ಸೌಲಭ್ಯವನ್ನು ಐಆರ್ಸಿಟಿಸಿ ಕಲ್ಪಿಸಿದೆ. ನವರಾತ್ರಿ ವಿಶೇಷ ಥಾಲಿಯನ್ನು ವ್ಯವಸ್ಥೆ ಮಾಡಲಾಗಿದೆ. ಇದು ಇಲಾಖೆಯ ವಿಶಿಷ್ಟ ಕ್ರಮ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ವಂದೇ ಭಾರತ, ಶತಾಬ್ದಿ ಎಕ್ಸ್ಪ್ರೆಸ್, ರಾಜಧಾನಿ ಎಕ್ಸ್ಪ್ರೆಸ್ ಇತ್ಯಾದಿ ವಿಐಪಿ ರೈಲುಗಳಲ್ಲಿ ಪ್ರಯಾಣಿಸುವ ಬಿಸಿನೆಸ್ ಕ್ಲಾಸ್ ಪ್ರಯಾಣಿಕರಿಗೆ ಈ ಬಾರಿ ನವರಾತ್ರಿಯಲ್ಲಿ ಐಆರ್ಸಿಟಿಸಿ ಸಾತ್ವಿಕ ಥಾಲಿ ಆಯೋಜಿಸುತ್ತಿದೆ. ಈ ಕ್ಯಾಟರಿಂಗ್ ಮೂಲಕ ಪ್ರಯಾಣಿಕರಿಗೆ ನೀವು ಈ ಸಾತ್ವಿಕ ಆಹಾರಕ್ಕೆ ಬೇಡಿಕೆಯನ್ನು ಸಲ್ಲಿಸಬಹುದು. ಪ್ರಯಾಣಿಕರು ಆನ್ಲೈನ್ನಲ್ಲಿ ಆರ್ಡರ್ ಮಾಡಬೇಕಾಗುತ್ತೆ. ಅವರು ಕುಳಿತಲ್ಲಿಗೆ ಸಾತ್ವಿಕ ಥಾಲಿಯನ್ನು ಒದಗಿಸಲಾಗುತ್ತೆ. ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಇಲ್ಲದ ಆಹಾರ, ಡ್ರೈ ಫುಡ್ಸ್, ಜೈನ್ ಥಾಲಿ, ಹಣ್ಣುಗಳು, ಜ್ಯೂಸ್, ಹಾಲು ಮತ್ತು ಶುದ್ಧ ಕುಡಿಯುವ ನೀರು ಈ ಆರ್ಡರ್ನಲ್ಲಿ ಲಭ್ಯ ಇರುತ್ತೆ. ಐಆರ್ಸಿಟಿಸಿ ಸಿಆರ್ಎಂ ಅಜಿತ್ ಸಿಂಗ್ ಈ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ನವರಾತ್ರಿಯಲ್ಲಿ ವ್ರತ ಹಮ್ಮಿಕೊಳ್ಳುವ ಎಲ್ಲ ಪ್ರಯಾಣಿಕರಿಗೆ ಯಾವುದೇ ತೊಂದರೆ ಆಗದಂತೆ ಪ್ರಯಾಣ ಸುಗಮವಾಗುವಂತೆ ನೋಡಿಕೊಳ್ಳುವ ನಿಟ್ಟಿನಲ್ಲಿ ಈ ಸೌಲಭ್ಯವನ್ನು ರೈಲ್ವೆ ಇಲಾಖೆ ಪ್ರಕಟಿಸಿದೆ. ಜಲಮಾರ್ಗದ ಮೂಲಕವೂ ಸ್ವಿಗ್ಗಿ ಫುಡ್ ಡೆಲಿವರಿ ಸೇವೆ. ಸ್ವಿಗ್ಗಿ ಈಗ ಜಲಮಾರ್ಗದ ಮೂಲಕವೂ ಫುಡ್ ಡೆಲಿವರಿ ಸೇವೆಗಳನ್ನು ಆರಂಭ ಮಾಡಿದೆ. ಜಮ್ಮು ಮತ್ತು ಕಾಶ್ಮೀರದ ಶ್ರೀನಗರದಿಂದ ಆರಂಭಿಸಿದೆ. ಶ್ರೀನಗರದ ಪಾರಂಪರಿಕ ದಾಲ್ ಲೇಕ್ನಲ್ಲಿರುವ ಹೌಸ್ ಬೋಟ್ಗಳಿಗೆ ಆಹಾರವನ್ನು ತಲುಪಿಸುವುದಕ್ಕೆ ಕಂಪನಿಯು ತನ್ನ ಸೇವೆಗಳನ್ನು ವಿಸ್ತರಿಸಿದೆ ಎಂದು ಸ್ವಿಗ್ಗಿ ಹೇಳಿದೆ. ಕಂಪನಿಯ ಡೆಲಿವರಿ ಪಾರ್ಟ್ನರ್ಗಳು ಈ ತೇಲುವ ಹೌಸ್ ಬೋಟ್ಗಳನ್ನು ತಲುಪುವುದಕ್ಕೆ ನಗರದ ಪ್ರಸಿದ್ಧ ಶಿಕಾರಾ ದೋಣಿಗಳನ್ನು ಬಳಸುತ್ತಾರೆ. ಕಂಪನಿಯ ಪತ್ರಿಕಾ ಪ್ರಕಟಣೆಯ ಪ್ರಕಾರ ಈ ಆಪರೇಟರ್ಗಳು ಎಕ್ಸ್ಟೆಂಡೆಡ್ ಡೆಲಿವರಿ ಟೈಮ್ನಲ್ಲೂ ಕೂಡ ಸೇವೆಯನ್ನು ಒದಗಿಸುತ್ತಾರೆ. ಈ ಬ್ಯಾಂಕ್ನ ಗ್ರಾಹಕರಿಗೆ ಇನ್ನು ಮುಂದೆ ವಿಡ್ರಾ ಮಾಡುವುದಕ್ಕೆ ಸಾಧ್ಯ ಇಲ್ಲ.
ಮಹಾರಾಷ್ಟ್ರದ ಶಿರ್ಪುರ್ ಮರ್ಚೆಂಟ್ಸ್ ಕೋಆಪರೇಟಿವ್ ಬ್ಯಾಂಕ್ನ ಆರ್ಥಿಕ ಸ್ಥಿತಿ ಕುಸಿದಿರುವುದನ್ನು ಗಮನದಲ್ಲಿ ಇಟ್ಟುಕೊಂಡು ಖಾತೆಗಳಿಂದ ಹಣ ವಿಡ್ರಾ ಮಾಡುವುದರ ಜೊತೆಗೆ ಅನೇಕ ಸೇವೆಗಳ ಮೇಲೆ ಆರ್ಬಿಐ ನಿರ್ಬಂಧಗಳನ್ನು ವಿಧಿಸಿದೆ. ಸೋಮವಾರದ ವಹಿವಾಟಿನ ಮುಕ್ತಾಯದ ನಂತರ ಈ ಸಹಕಾರಿ ಬ್ಯಾಂಕ್ ಯಾವುದೇ ಹೊಸ ಸಾಲವನ್ನು ನೀಡುವುದಕ್ಕೆ ಸಾಧ್ಯ ಆಗುವುದಿಲ್ಲ. ಅಷ್ಟೇ ಅಲ್ಲ, ಯಾವುದೇ ಡೆಪಾಸಿಟ್ ಕೂಡ ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಆಗುವುದಿಲ್ಲ ಎಂದು ಆರ್ಬಿಐ ಪ್ರಕಟಣೆಯಲ್ಲಿ ತಿಳಿಸಿದೆ. ಜೊತೆಗೆ ಸೆಂಟ್ರಲ್ ಬ್ಯಾಂಕಿನ ಪೂರ್ವಾನುಮತಿ ಇಲ್ಲದೆ ಬ್ಯಾಂಕ್ ತನ್ನ ಆಸ್ತಿ ಅಥವಾ ಸ್ವತ್ತುಗಳನ್ನು ವರ್ಗಾಯಿಸುವುದಕ್ಕೆ ಅಥವಾ ವಿಲೇವಾರಿ ಮಾಡಲು ಅನುಮತಿಸುವುದಿಲ್ಲ. ಇವಿಷ್ಟು ಇಂದಿನ ಲಂಚ್ ಬಾಕ್ಸ್ ಸುದ್ದಿ. ಇನ್ನಷ್ಟು ಅಪ್ಡೇಟ್ಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.